ಕತಾರ್ನಲ್ಲಿ ನಡೆದ ಐಎಫ್ಸಿ ಅಂಡರ್ 23 ಏಷ್ಯನ್ ಕಪ್ ಫುಟ್ಬಾಲ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಭಾರತವು ಬಹ್ರೇನ್ ವಿರುದ್ಧ 2-0 ಅಂತರದ ಗೆಲುವಿನೊಂದಿಗೆ ಅಭಿಯಾನವನ್ನು ಆರಂಭಿಸಿದೆ. ಮೊಹಮ್ಮದ್ ಸುಹೈಲ್ ಮತ್ತು ಚಿಂಗಂಗಂಗ್ ಬಮ್ ಶಿವೋಲ್ಡೋ ಸಿಂಗ್ 2 ಗೋಲುಗಳನ್ನು ಗಳಿಸಿದರು. ಇದರಿಂದಾಗಿ ಭಾರತವು ಗ್ರೂಪ್ ಹೆಚ್ನ ಮೊದಲ ಪಂದ್ಯದಲ್ಲಿ 3 ಅಂಕಗಳನ್ನು ಗಳಿಸಿತು. ಪಂದ್ಯದ ಮೊದಲಾರ್ಧದಲ್ಲಿ 31ನೇ ನಿಮಿಷದಲ್ಲಿ ಸುಹೈಲ್ ಅದ್ಭುತ ಗೋಲು ಬಾರಿಸಿ ಭಾರತಕ್ಕೆ ಮುನ್ನಡೆ ನೀಡಿದರು. ತೀವ್ರ ಹಣಾಹಣಿಯೊಂದಿಗೆ ಆಟ ಮುಂದುವರೆದರೂ ಬಹ್ರೇನ್ ಸಮಬಲ ಸಾಧಿಸಲು ಸಾಧ್ಯವಾಗಲಿಲ್ಲ. ಕೊನೆಯ ಹಂತದಲ್ಲಿ ಶಿವಲ್ಡೋ ಅವರು ಭಾರತದ ಪರ 2ನೇ ಗೋಲು ದಾಖಲಿಸಿ ತಂಡದ ಗೆಲುವಿಗೆ ಮುಕ್ತಾಯ ನೀಡಿದರು. ಈ ಗೆಲುವಿನೊಂದಿಗೆ ಭಾರತವು ಗ್ರೂಪ್ ಹೆಚ್ನಲ್ಲಿ ತನ್ನ ಮೊದಲ 3 ಅಂಕಗಳನ್ನು ಗಳಿಸಿದ್ದು ಮುಂದಿನ ಹಂತಕ್ಕೆ ಅರ್ಹತೆ ಪಡೆಯುವ ನಂಬಿಕೆಯನ್ನು ಹೆಚ್ಚಿಸಿಕೊಂಡಿದೆ. 2026ರ ಟೂರ್ನಮೆಂಟ್ಗೆ ತಲಾ 4 ತಂಡಗಳಂತೆ 11 ಗುಂಪುಗಳಲ್ಲಿ 44 ತಂಡಗಳನ್ನು ವಿಂಗಡಿಸಲಾಗಿದೆ.